ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ಏಕಾದಶಿ ಅಂದರೆ ಏನು, ಅದರ ವೈಶಿಷ್ಟ್ಯ ಏನು? ಒಂದು ತಿಂಗಳಲ್ಲಿ 2 ಏಕಾದಶಿ ಬರ್ತವೆ. ಶುಕ್ಲ ಪಕ್ಷ, ಕೃಷ್ಣ ಪಕ್ಷ. ಅಂದರೆ ಹುಣ್ಣಿಮೆಗಿಂತ ಮುಂಚೆ ಒಂದು, ಅಮಾವಾಸ್ಯೆಗಿಂತ ಮುಂಚೆ ಒಂದು ತಿಂಗಳಲ್ಲಿ 2 ಏಕಾದಶಿ ಬರ್ತವೆ. ಪ್ರತಿಯೊಂದು ಏಕಾದಶಿ ಹೆಸರು, ವೈಶಿಷ್ಟ್ಯ, ಅದರ ಫಲಗಳು ಹೇಗಿದೆ, ಏನಿದೆ ನೋಡೋಣವಾ? ಒಟ್ಟು ಒಂದು ವರ್ಷದಲ್ಲಿ 24 ಏಕಾದಶಿ ಬರ್ತವೆ. ಒಂದಕ್ಕಿಂತ ಒಂದು ಭಿನ್ನವಾಗಿದ್ದಾವೆ. ಅವುಗಳ ತತ್ವಾಭಿಮಾನಿ ದೇವತೆಗಳು ಸಹ ಬೇರೆ ಬೇರೆ. ಹಾಗೆಯೇ ಒಂದೊಂದರ ಫಲಗಳು ಬೇರೆ ಬೇರೆ. ಹಾಗಾದರೆ ಬನ್ನಿ ಇವುಗಳನ್ನು ಒಂದು ಸಲ ಅವಲೋಕಿಸೋಣ. ಚೈತ್ರ ಶುದ್ಧ ಏಕಾದಶಿ ವರ್ಷದಲ್ಲಿ ಮೊಟ್ಟ ಮೊದಲು ಬರೋದು ಚೈತ್ರ ಮಾಸದಲ್ಲಿ. ಕಾಮದಾ ಏಕಾದಶಿ ಅದರ ಹೆಸರು. ಬ್ರಹ್ಮಹತ್ಯಾ ದೋಷ, ಭೂತ ಪ್ರೇತ ಜನ್ಮಗಳು ನಾಶವಾಗ್ತವೆ. ದುರಾಸೆಯಿಂದ ಮಾಡಿರಬಹುದಾದ ಪಾಪಗಳನ್ನು ನಾಶ ಮಾಡುತ್ತದೆ. ಮನಸ್ಸಿನ ಕೋರಿಕೆಗಳನ್ನು ನೆರವೇರಿಸುತ್ತದೆ. ಇದರ ದೇವತೆ ವಿಷ್ಣು. ಈ ಏಕಾದಶಿ ಮಾಡೋದರಿಂದ, ಚೈತ್ರ ಶುದ್ಧದಲ್ಲಿ ಕಾಮದಾ ಏಕಾದಶಿ ಮಾಡೋದರಿಂದ ಈ ಫಲಗಳನ್ನು ಪಡಿಬಹುದು. ಇನ್ನು ಕೃಷ್ಣ ಪಕ್ಷದ ಚೈತ್ರ ಬಹುಳ ಏಕಾದಶಿ, ಆ ತಿಂಗಳಿನ 2ನೇ ಏಕಾದಶಿ ಅದು ಯಾವುದು? ವರುಥಿನಿ ಏಕಾದಶಿ ಅಂತ. ಪಿಶಾಚಿ ಜನ್ಮ ನಾಶ ಆಗ್ತದೆ, ಒಳ್ಳೆಯ ಸಮಯವನ್ನು ತರ್ತದೆ. ದೇವತೆ ಮಧುಸೂದನ. ವೈಶಾಖ ಶುದ್ಧ ಏಕಾದಶಿ. ಇನ್ನು ಚೈತ್ರ ಆದಮೇಲೆ ವೈಶಾಖ ಶುದ್ಧ ಏಕಾದಶಿಗೆ ಏನು ಹೆಸರು? ಮೋಹಿನಿ ಏಕಾದಶಿ. ಸಕಲ ವಿಘ್ನಗಳು, ಪಾಪಗಳು ಪರಿಹಾರ ಆಗ್ತವೆ. ದರಿದ್ರರು ಧನವಂತರಾಗ್ತಾರೆ. ರೋಗವನ್ನು ನಿವಾರಣೆ ಮಾಡುತ್ತದೆ. ದೇವತೆ ಮಧುಸೂದನ. ವೈಶಾಖ ಬಹುಳ ಏಕಾದಶಿ, ಅಪರಾ ಏಕಾದಶಿ. ಕನ್ಯಾದಾನ, ವಿದ್ಯಾದಾನ ಮಾಡಿದ ಪುಣ್ಯ ಪ್ರಾಪ್ತಿಯಾಗ್ತದೆ. ಇದರಿಂದ ಸಹಸ್ರ ಗೋದಾನದ ಫಲ ಲಭಿಸ್ತದೆ. ಇದರ ದೇವತೆ ತ್ರಿವಿಕ್ರಮ. ಇನ್ನು ಜ್ಯೇಷ್ಠ ಶುಕ್ಲ ಏಕಾದಶಿ, ನಿರ್ಜಲ ಏಕಾದಶಿ ಅಂತ. ಆಹಾರ ಸಮೃದ್ಧಿ. ಹಿಂದಿನ 100 ಪಿತೃಗಳನ್ನು, ಅವರ ಸಂತಾನವನ್ನು ವಿಷ್ಣು ಲೋಕಕ್ಕೆ ಕರೆದೊಯ್ಯುತ್ತದೆ ಈ ಏಕಾದಶಿ ಆಚರಣೆ ಮಾಡೋದರಿಂದ. ಇದರ ದೇವತೆ ತ್ರಿವಿಕ್ರಮ. ಜ್ಯೇಷ್ಠ ಬಹುಳ ಏಕಾದಶಿ. ಇನ್ನು ಜ್ಯೇಷ್ಠದಲ್ಲಿನ 2ನೇ ಏಕಾದಶಿ ಮಾಡೋದರಿಂದ ಏನಾಗುತ್ತೆ? ಅದರ ಹೆಸರು ಏನು? ಯೋಗಿನಿ ಏಕಾದಶಿ ಅಂತ. ಬ್ರಾಹ್ಮಣರನ್ನು, ಮಕ್ಕಳನ್ನು ನೋಯಿಸಿದ, ವಂಶ ನಾಶ ಮಾಡಿದ, ಗುರು ನಿಂದನೆಯ ಪಾಪಗಳನ್ನು ಇದು ಪರಿಹರಿಸ್ತದೆ. ಪಾಪಗಳಿಂದ ಮುಕ್ತಗೊಳಿಸ್ತದೆ. ಇದರ ದೇವತೆ ವಾಮನ. ಆಷಾಢ ಶುದ್ಧ ಏಕಾದಶಿ. ಇದಂತೂ ಬಹಳ ವಿಶೇಷ. ಚಾತುರ್ಮಾಸ ಶುರುವಾಗಿರುತ್ತೆ. ದೇವಶಯನಿ ಏಕಾದಶಿ. ಸಂಪತ್ತು ಪ್ರಾಪ್ತಿಯಾಗುತ್ತೆ ಇದರಿಂದ. ವಿಷ್ಣು ಯೋಗನಿದ್ರೆಗೆ ಜಾರುವ ದಿನ ಇದು. ಹರಿಹರ ಬ್ರಹ್ಮ ಇವರನ್ನು ಪೂಜಿಸಿದ ಪುಣ್ಯ, ಅಶ್ವಮೇಧ ಯಜ್ಞ ಮಾಡಿದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಇದರಿಂದ. ದೇವತೆ ವಾಮನ. ಆಷಾಢ ಬಹುಳ ಏಕಾದಶಿ. ಇನ್ನು ಕೃಷ್ಣ ಪಕ್ಷದಲ್ಲಿ ಬರುವ ಆಷಾಢ ಮಾಸದ ಏಕಾದಶಿ ಹೆಸರು ಕಾಮಿಕಾ ಏಕಾದಶಿ. ಸರ್ವಧರ್ಮಗಳ ಪುಣ್ಯಸಾರ, ಕುಷ್ಠರೋಗದ ನಿವಾರಣೆ, ದಿವ್ಯ ಶರೀರ ಪ್ರಾಪ್ತಿ, ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ದೇವರ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಇದರ ದೇವತೆ ಶ್ರೀಧರ. ಇನ್ನು ಶ್ರಾವಣ ಶುಕ್ಲ ಏಕಾದಶಿಗೆ ಪರಿವರ್ತಿನಿ ಏಕಾದಶಿ, ಪವಿತ್ರೋಪನ ಏಕಾದಶಿ ಅಂತಾರೆ. ಸತ್ಸಂತಾನ, ಒಳ್ಳೆಯ ಮಕ್ಕಳು ಪ್ರಾಪ್ತಿ, ಪೂರ್ವಜನ್ಮದ ಪಾಪದ ಫಲನಾಶ. ದೇವತೆ ಶ್ರೀಧರ. ಶ್ರಾವಣ ಬಹುಳ ಏಕಾದಶಿ. ಕೃಷ್ಣ ಪಕ್ಷದಲ್ಲಿ ಬರುವ ಶ್ರಾವಣ ಮಾಸದ ಏಕಾದಶಿಗೆ ಅಜಾ ಏಕಾದಶಿ. ನೀಚ ಪಾಪಿಷ್ಠ ಯೋನಿಗಳಲ್ಲಿ ಜನ್ಮ ತಾಳೋದಿಲ್ಲ, ಪುನರ್ಜನ್ಮ ಬರೋದಿಲ್ಲ. ಜ ಅಂದ್ರೆ ಹುಟ್ಟೋದು, ಅಂದ್ರೆ ಇಲ್ಲ. ಪುನರ್ಜನ್ಮ ನಾಶ ಆಗುತ್ತೆ. ಪಿತೃಗಳ ಆತ್ಮಕ್ಕೆ ಅಮೃತಪಾನ, ಬೇಡಿದ ವರಗಳು ಪ್ರಾಪ್ತಿಯಾಗ್ತವೆ. ದೇವತೆ ಋಷಿಕೇಶ. ಭಾದ್ರಪದ ಶುಕ್ಲ ಏಕಾದಶಿ, ಪದ್ಮಾ ಏಕಾದಶಿ, ಪಾರ್ಶ್ವ ಏಕಾದಶಿ ಅಂತ ಇದರ ಹೆಸರು. ಬರಗಾಲ, ಕ್ಷಾಮ, ಡಾಮರ ಪರಿಹಾರ. ದೇವತೆ ಋಷಿಕೇಶ. ಭಾದ್ರಪದ ಬಹುಳ ಏಕಾದಶಿ ಅಂದರೆ ಕೃಷ್ಣ ಪಕ್ಷದ ಅಮಾವಾಸ್ಯೆ ಮುಂದೆ ಬರುವ ಏಕಾದಶಿ. ಇಂದಿರಾ ಏಕಾದಶಿ ಅಂತ ಇದರ ಹೆಸರು. ಸರ್ವ ಪಾಪಗಳ ನಾಶ. ಅಶ್ವಮೇಧ ಯಜ್ಞ ಫಲ ಬರುತ್ತೆ ಇದನ್ನು ಮಾಡೋದ್ರಿಂದ. ಕಳೆದ ಸಂಪತ್ತು ಪ್ರಾಪ್ತಿಯಾಗುತ್ತೆ. ಜನ್ಮದಲ್ಲಿ ಮಾಡಿದ ಪಾಪಗಳನ್ನು ಪರಿಹರಿಸುತ್ತೆ. ದೇವತೆ ಪದ್ಮನಾಭ. ಆಶ್ವಯುಜ ಶುಕ್ಲ ಏಕಾದಶಿ, ಪಾಶಾಂಕುಶ ಏಕಾದಶಿ ಅಂತ ಇದರ ಹೆಸರು. ದೈವ ನಿಂದನೆಯ ಪಾಪಗಳ ನಾಶ.
ಹಿಂದಿನ 10 ತಲೆಮಾರಿನ ಪಿತೃಗಳ ಆತ್ಮಕ್ಕೆ ಶಾಂತಿ, ಮುಕ್ತಿ, ಯಜ್ಞ ಯಾಗಾದಿಗಳನ್ನು ಮಾಡಲು ಅವಕಾಶ ಮಾಡಿಕೊಡುತ್ತದೆ ದೇವತೆ ಪದ್ಮನಾಭ. ಆಶ್ವಯುಜ ಬಹುಳ ಏಕಾದಶಿ, ಇದಕ್ಕೆ ರಮಾ ಏಕಾದಶಿ ಅಂತ ಹೆಸರು. ಪಿತೃಗಳಿಗೆ ಸ್ವರ್ಗ ಪ್ರಾಪ್ತಿ, ಸಂಪದಗಳು ಮತ್ತು ರಾಜ್ಯ ಪ್ರಾಪ್ತಿಯಾಗುತ್ತದೆ. ದೇವತೆ ದಾಮೋದರ. ಕಾರ್ತಿಕ ಶುಕ್ಲ ಏಕಾದಶಿ, ದೇವೋತ್ಥಾನ ಏಕಾದಶಿ, ಯೋಗನಿದ್ರೆಯಿಂದ ವಿಷ್ಣುವು ಎಚ್ಚರಗೊಳ್ಳುವ ದಿನ. ಉತ್ಥಾನ ಏಕಾದಶಿ, ಜ್ಞಾನ ಸಿದ್ಧಿ, 100 ಯಜ್ಞ ಯಾಗಾದಿಗಳನ್ನು ಮಾಡಿದ ಪುಣ್ಯ, ಅನ್ನ ಜಲ ದಾನ ಸರ್ವ ತೀರ್ಥ ಸ್ನಾನ ಮಾಡಿದ ಕೋಟಿ ಪುಣ್ಯ ಪ್ರಾಪ್ತಿ ಈ ಏಕಾದಶಿ ಆಚರಣೆಯಿಂದ. ಇದರ ದೇವತೆ ದಾಮೋದರ. ಇನ್ನು ಕಾರ್ತಿಕ ಬಹುಳ ಏಕಾದಶಿ, ಇದಕ್ಕೆ ಉತ್ಪನ್ನ ಏಕಾದಶಿ ಅಂತ ಹೆಸರು. ದುಷ್ಟ ಸಂಹಾರ, ಮುರಾಸುರನನ್ನು ಸಂಹರಿಸಿದ ಕನ್ಯೆಯು ವಿಷ್ಣುವಿನ ಶರೀರದಿಂದ ಜನಿಸಿದ ದಿನ. ಸುಖ ಸಂತೋಷ ಕೊಡುತ್ತದೆ ಈ ಏಕಾದಶಿಯ ಆಚರಣೆಯಿಂದ. ದೇವತೆ ಕೇಶವ. ಮಾರ್ಗಶಿರ ಶುಕ್ಲ ಏಕಾದಶಿ, ಮಾಸಾನಾಂ ಮಾರ್ಗಶಿರಃ ಅಂತ ಹೇಳಿದಾನೆ ಕೃಷ್ಣ. ಇನ್ನು ಈ ಮಾರ್ಗಶಿರ ಶುಕ್ಲ ಏಕಾದಶಿ ಮಾಡೋದ್ರಿಂದ ಏನಾಗುತ್ತೆ, ಇದರ ಹೆಸರೇನು? ಇದರ ಹೆಸರು ಮೋಕ್ಷದ ಏಕಾದಶಿ. ಇದರಿಂದ ಮೋಕ್ಷವೇ ಪ್ರಾಪ್ತಿಯಾಗುತ್ತೆ. ಮಾರ್ಗಶಿರ ಶುಕ್ಲ ಏಕಾದಶಿ ಧನುರ್ಮಾಸದಲ್ಲಿ ಬಂದರೆ ಅದುವೇ ವೈಕುಂಠ ಏಕಾದಶಿ. ಮೋಕ್ಷ ಪ್ರಾಪ್ತಿಯಾಗುತ್ತೆ ಇದರಿಂದ. ದೇವತೆ ಕೇಶವ. ಮಾರ್ಗಶಿರ ಬಹುಳ ಏಕಾದಶಿ, ಮಾರ್ಗಶಿರ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿ ಹೆಸರು ವಿಮಲಾ ಏಕಾದಶಿ, ಸಫಲ ಏಕಾದಶಿ ಅಂತಾನೂ ಅಂತೀವಿ. ಅಜ್ಞಾನ ನಿವೃತ್ತಿ, ದೇವತೆ ನಾರಾಯಣ. ಪುಷ್ಯ ಶುಕ್ಲ ಏಕಾದಶಿ, ಪುತ್ರದ ಏಕಾದಶಿ, ಪುತ್ರ ಪ್ರಾಪ್ತಿ ಇದರಿಂದ. ಪುಷ್ಯ ಶುಕ್ಲ ಏಕಾದಶಿ ಧನುರ್ಮಾಸದಲ್ಲಿ ಬಂದರೆ ಅದುವೇ ವೈಕುಂಠ ಏಕಾದಶಿ. ದೇವತೆ ನಾರಾಯಣ. ಪುಷ್ಯ ಕೃಷ್ಣ ಏಕಾದಶಿ, ಕಲ್ಯಾಣಿ ಏಕಾದಶಿ, ಇದರ ಹೆಸರು ಷಟ್ತಿಲ ಏಕಾದಶಿ, 6 ಥರದ ಎಳ್ಳು ಅಂತ. ತಿಲಭಂಜನ, ತಿಲದಾನ, ತಿಲಸ್ನಾನ, ತಿಲದಾನ, ಹೀಗೆ 6 ರೀತಿಯಿಂದ ಎಳ್ಳನ್ನು ಉಪಯೋಗಿಸ್ಬೇಕು. ಇವಾಗ ನೋಡಿ ಎಷ್ಟು ಸೈಂಟಿಫಿಕ್ ಆಗಿದೆ. ಇವಾಗ ಚಳಿ ಜಾಸ್ತಿ ಅಲ್ವಾ, ಅದರಿಂದ ಅದಕ್ಕೆ ಮದ್ದು ಅಂದರೆ ಎಳ್ಳು. ಶರೀರದಲ್ಲಿ ಉಷ್ಣವನ್ನು ಉತ್ಪತ್ತಿ ಮಾಡುವಂಥದ್ದು. ವೈಜ್ಞಾನಿಕವಾಗಿಯೂ ಕೂಡ ಇದೆ ಇದೆಲ್ಲ. ಲಂಘನಂ ಪರಮೌಷಧಂ ಅಂತಾರಲ್ವಾ. ಏನೇ ಏರುಪೇರಾಗಲಿ ದೇಹದಲ್ಲಿ, ವಾತ ಪಿತ್ತ ಕಫ ಏನೇ ಡಿಸಾರ್ಡರ್ ಇದ್ರೂ ನಿರ್ಜಲ ಏಕಾದಶಿ ಮಾಡೋದ್ರಿಂದ, ಈ ಡೈಜೆಷನ್ ಮಷೀನಿಗೆ ಒಂದು ರೆಸ್ಟ್ ಕೊಡೋದ್ರಿಂದ ಎಲ್ಲ ಸರಿ ಹೋಗುತ್ತೆ. ಅದರ ಜೊತೆಗೆ ಪುಣ್ಯನೂ ಬರುತ್ತೆ. ಪುಣ್ಯ ಬಂದದ್ದು ನಮಗೆ ದೇವ್ರಿಗೆ ಗೊತ್ತು. ನಾವು ಮಾಡಬೇಕಾಗಿದ್ದು ಏಕಾದಶಿ. ವೈಜ್ಞಾನಿಕವಾಗಿ ಕೂಡ ಪ್ರೂಫ್ ಆಗಿದೆ ಅಲ್ವಾ. ಇನ್ನು ಪುಷ್ಯ ಕೃಷ್ಣ ಏಕಾದಶಿ, ಕಲ್ಯಾಣಿ ಏಕಾದಶಿ, ಷಟ್ತಿಲ ಏಕಾದಶಿ, ಶಾರೀರಿಕ ಬಾಧೆಗಳಿಂದ ಮುಕ್ತಿ, ಈತಿ ಬಾಧಾ ನಿವಾರಣ ಏಕಾದಶಿ ಅಂತಾರೆ ಇದಕ್ಕೆ. ಮಾಧವ ಇದರ ದೇವತೆ. ಇನ್ನು ಮಾಘ ಶುಕ್ಲ ಏಕಾದಶಿ, ಜಯ ಏಕಾದಶಿ ಅಂತಾರೆ, ಭೀಷ್ಮ ಏಕಾದಶಿ ಅಂತಾರೆ. ಪೂರ್ವಜನ್ಮದಲ್ಲಿ ಮಾಡಿರಬಹುದಾದ ಪಾಪಕರ್ಮಗಳ ನಿವಾರಣೆ. ದೇವತೆ ಮಾಧವ. ಮಾಘ ಶುದ್ಧ ಏಕಾದಶಿ, ಜಯ ಏಕಾದಶಿ ಅಂತ ಇದರ ಹೆಸರು. ಭೀಷ್ಮ ಏಕಾದಶಿ, ಪೂರ್ವಜನ್ಮದಲ್ಲಿ ಮಾಡಿರಬಹುದಾದ ಪಾಪಕರ್ಮಗಳ ನಿವಾರಣೆ. ದೇವತೆ ಮಾಧವ. ಮಾಘ ಕೃಷ್ಣ ಏಕಾದಶಿ, ವಿಜಯ ಏಕಾದಶಿ, ಸಕಲ ಕಾರ್ಯ ವಿಜಯ. ಇದು ಭೀಷ್ಮ ಏಕಾದಶಿ ಅಂತ ಪ್ರಸಿದ್ಧಿಯಾಗಿದೆ. ದೇವತೆ ಗೋವಿಂದ. ಫಾಲ್ಗುಣ ಶುಕ್ಲ ಏಕಾದಶಿ, ಅಮಲಕಿ ಏಕಾದಶಿ, ಅಮಲಕಿ ಅಂದರೆ ನೆಲ್ಲಿಕಾಯಿ, ಆರೋಗ್ಯ ಪ್ರಾಪ್ತಿ. ದೇವತೆ ಗೋವಿಂದ. ಫಾಲ್ಗುಣ ಕೃಷ್ಣ ಏಕಾದಶಿ, ಪಾಪಮೋಚಿನಿ ಏಕಾದಶಿ, ಸೌಮ್ಯ ಏಕಾದಶಿ, ಪಾಪ ವಿಮುಕ್ತಿ. ದೇವತೆ ವಿಷ್ಣು.